ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ನಾವ್ ಹೇಳಿದ್ದೇನೆ ಮಾಡ್ತೀವಿ, ಮಾಡಕ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳೋದಿಲ್ಲ. ದಯವಿಟ್ಟು ಮಾಡಿ ಸರ್, ಸರ್ಕಾರಿ ಶಾಲೆಯಲ್ಲಿ ಏನ್ ಕೆಲಸ ಆದ್ರೂ ಮಾಡಿ, ನಾವು ಸಪೋರ್ಟ್ ಇರ್ತೀವಿ. ನಮ್ಗೆ ಶಿಕ್ಷಣ ಇಲಾಖೆ ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಯೂನಿಫಾರ್ಮ್ಸ್ ಅಂತ ಬಂದಾಗ, ಟ್ರ್ಯಾಕ್ ಸೂಟ್ಸ್ ಅಂತ ಬಂದಾಗ, ಈಗಾಗಲೇ ಒಂದು 6 ತಿಂಗಳಿಂದ ಕೂಡ ಈ ಶಾಲೆಗೆ ಟೀಚರ್ ಇಲ್ಲ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ವೃತ್ತದ ಕೇಂದ್ರ ಬಿಂದುವಿನಿಂದ ಪರದಿಗೆ ಇರುವ ಅಂತರವನ್ನು ಏನೆಂದು ಕರೆಯುವರು? ಮತ್ತೆ ರಿಪೀಟ್ ಮಾಡ್ತೀನಿ, ಏನಾಗ ಅರ್ಥ ಆಯ್ತಾ? ವೃತ್ತದ ಕೇಂದ್ರ ಬಿಂದುವಿನಿಂದ ಪರದಿಗೆ ಇರುವ ಅಂತರವನ್ನು ಏನೆಂದು ಕರೆಯುವರು? ಸರಿ ಉತ್ತರ. ಸರಿ ಉತ್ತರ. ಪ್ರಶ್ನೆ 6ನೇ ತಂಡಕ್ಕೆ ನೇರ ಅಂಕ 10. ಕೇಳಿಸ್ಕೊಳ್ಳಿ, ಎಲ್ಲರಿಗೂ, ಎಲ್ಲ ತಂಡದವರು ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಪ್ಪ. ಒಂದು ತಂತಿಯ ಉದ್ದ 3 ಮೀಟರ್. ಇಂತಹ 5 ತಂತಿಗಳ ಒಟ್ಟು ಉದ್ದ ಎಷ್ಟು ಸೆಂಟಿಮೀಟರ್ಗಳಾಗಿರುತ್ತದೆ? 15 ಸೆಂಟಿಮೀಟರ್. ತಪ್ಪು ಉತ್ತರ. ಪಾಸ್. ವೇಟ್ ಮಾಡ್ಬೇಕು. ಪಾಸ್. ಕೇಳ್ತೀನಿ ಕ್ವಶನ್, 2ನೇ ಸಲ ರಿಪೀಟ್ ಮಾಡ್ಬಿಡ್ಲಾ? ನೀವು ಒಂದು ತಂತಿಯ ಉದ್ದ 3 ಮೀಟರ್. ಇಂತಹ 5 ತಂತಿಗಳ ಒಟ್ಟು ಉದ್ದ ಎಷ್ಟು ಸೆಂಟಿಮೀಟರ್ಗಳಾಗುತ್ತದೆ? 1500 ಸೆಂಟಿಮೀಟರ್. ಸರಿ ಉತ್ತರ. ಚಪ್ಪಾಳೆ ಹೊಡಿರಿ ಅವರಿಗೆ. ಅಧ್ಯಕ್ಷರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಮುನೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಬಯಸಬೇಕು. ಈ ತಾಲೂಕಿನಲ್ಲಿ ಅವರು ನಮ್ಮಷ್ಟೇ ಹೈಟ್ ಇರೋದು, ಆದ್ರೆ ಅವರ ಕೀರ್ತಿ ಮಾತ್ರ ತುಂಬಾ ದೊಡ್ಡದಾಗಿದೆ. ಯಾಕಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಚಿಕ್ಕಂದಿನಿಂದ ಕಷ್ಟ ಏನು ಅಂತ ಅವರು ನಮ್ಮಂಗೆ ಅನುಭವಿಸಿದ್ದಾರೆ. ಅವರು ತನ್ನದೇ ಆದಂತಹ ಛಾಪು ಮೂಡಿಸಿ ಸರ್ಕಾರಿ ಶಾಲೆಗಳನ್ನ ಒಂದು ಗುರಿ ಟಾರ್ಗೆಟ್ ಮಾಡಿದ್ದಾರೆ. ಏನು, ಕಲರ್ಫುಲ್ ಮಾಡ್ಬೇಕಂತ ಸುಮಾರು 200 ಶಾಲೆಗಳಿಗೆ ಸುಣ್ಣ ಬಣ್ಣ ಹಾಕಿ ಸುಮಾರು 400 ಶಾಲೆಗಳಿಗೆ ಸಮವಸ್ತ್ರ ಹಾಕಿ ಈಗ ಕಾರ್ಯಕ್ರಮ ಕುರಿತು ತಾಡ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದೀವಿ. ಮುನೇಶ್ ಅವ್ರ ಬಗ್ಗೆ ಯಾಕಪ್ಪ ಅಂದ್ರೆ ನಮ್ಮ ಶಾಲೆ ಕೂಡ ಈಗ ಡ್ರೆಸ್ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಸ್ಪರ್ಧೆ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ಈಗ ಈ ಪೆಂಡಲ್ ಎಲ್ಲ ಕೂಡ ಹಾಕ್ಸಿ ಸರ್ ನೀವೇನೇ ಮಾಡಿ ಸರ್ಕಾರಿ ಶಾಲೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಸುಮಾರು ಸಾಮಾಜಿಕ ಕಾರ್ಯಗಳು ತೊಡಕೊಂಡು ತನ್ನದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಅವರು ಮಾತಾಡ್ಬೇಕಲ್ಲಿ ಕೇಳ್ಕೊಂತ ಇದ್ದೀವಿ. ಈ ಒಂದು ಸರ್ಕಾರಿ ಶಾಲೆ ಮರುವೆ ಮನೆ, ಆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಮ್ಮ ಚನ್ನಪ್ಪ ಸರ್ ಅವರು ಇವತ್ತು ಮಾಡ್ತಾ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಎಕ್ಸಾಮ್ಸ್ ಟೈಮ್ ಇದು. ಅಂತ ಟೈಮಲ್ಲಿ ಆ ಮಕ್ಕಳಿಗೆ ಒಂದು ರಸಪ್ರಶ್ನೆ ಒಂದು ಕಾರ್ಯಕ್ರಮನ ಇಟ್ಕೊಂಡು ಅವರಲ್ಲಿರುವಂತ ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರಿಗೆ ಒಂದು ಬಹುಮಾನವನ್ನು ವಿತರಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಮಕ್ಕಳಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತಿಳಿಸ್ಲಿಕ್ಕೆ, ಇಲ್ಲಿ ತೋರ್ಸ್ಪಡಿಸ್ಲಿಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ನಿಮ್ಮ ಒಂದು ಸೇವೆ ಇದೇ ರೀತಿ ಮುಂದುವರಿಲಿ, ನಿಮ್ಮ ಒಂದು ಸರ್ವಿಸ್ ಕೂಡ ಇದೇ ರೀತಿ ಮುಂದುವರಿಲಿ. ನಾವು ಪದೇ ಹೇಳ್ತಾ ಇರ್ತೀವಿ, ಏನು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೀಗಾಗಲೇ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಈಗಾಗಲೇ ಕೆಲಸ ಮಾಡ್ತಾ ಇದೀವಿ ತಾಲೂಕಲ್ಲಿ. ಸುಮಾರು ನಿಮಗೆಲ್ಲ ಗೊತ್ತಿರೋ ತರ ಒಂದು 155ಕ್ಕಿಂತ ಹೆಚ್ಚಿನ ಶಾಲೆಗಳನ್ನ ನಾವು ಫಿಸಿಕಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ. ಸುಣ್ಣ ಬಣ್ಣ ಆಗಿರ್ಬೋದು, ರಿನೋವೇಷನ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಕೂಡ. ಸೊ ಅದೇ ರೀತಿಯಾಗಿ ಯೂನಿಫಾರ್ಮ್ಸ್ ಅಂತ ಬಂದಾಗ, ಟ್ರ್ಯಾಕ್ ಸೂಟ್ಸ್ ಅಂತ ಬಂದಾಗ ಈಗಾಗಲೇ ಸುಮಾರು ಒಂದು 5-6 ಸಾವಿರ ಮಕ್ಕಳಿಗೆ ನಾವು ಇದನ್ನ ಈ ವರ್ಷದಲ್ಲೇ ನಾವು ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಏನಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಬಲಪಡಿಸಬೇಕು. ಆ ಒಂದು ಸರ್ಕಾರಿ ಶಾಲೆಗಳು ಬಲಪಡಿಸಿದಾಗ ಪ್ರತಿಯೊಂದು ಕಾರ್ನರ್ ಅಲ್ಲಿರುವಂತ, ಯಾವುದೇ ಮೂಲೆಯಲ್ಲಿರುವಂತ ಬಡ ಕುಟುಂಬದಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗುತ್ತೆ ಅನ್ನೋ ಉದ್ದೇಶದಿಂದ, ಶಿಕ್ಷಣದಿಂದ ವಂಚಿತರಾಗಬಾರದು ಯಾರು ಕೂಡ ಅಂತ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಗೆ ಈ ಕೆಲಸ ಮಾಡ್ಲಿಕ್ಕೆ ಈ ತಾಲೂಕಿನಲ್ಲಿರುವಂತ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಗೆ ಶಿಕ್ಷಣ ಇಲಾಖೆ ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದೆ. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ನಿಮ್ ಸಹಕಾರ ಬೇಕು ಅಂತಂದಾಗ ದಯವಿಟ್ಟು ಮಾಡಿ ಸರ್. ಸರ್ಕಾರಿ ಶಾಲೆಯಲ್ಲಿ ಏನ್ ಕೆಲಸ ಆದ್ರೂ ಮಾಡಿ, ನಾವು ಸಪೋರ್ಟ್ ಇರ್ತೀವಿ.
ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಇದು ಮಾಡಿದೀವಿ. ಅದೇ ರೀತಿಯಾಗಿ ನಾವು ಈಗಾಗಲೇ ಒಂದು 6 ತಿಂಗಳಿಂದ ಕೂಡ ಈ ಶಾಲೆಗೆ ಟೀಚರ್ ಇಲ್ಲ ಅಂತ ಹೇಳಿದ್ರು. ಒಂದು ಗೆಸ್ಟ್ ಟೀಚರ್ ತರ ಏನಾದ್ರು ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಅದನ್ನು ಕೂಡ ನಾವು ಒಂದು ವ್ಯವಸ್ಥೆ ಮಾಡಿದೀವಿ. ಸೊ ಆ ತರ ಸುಮಾರು ಕಡೆ ಕೂಡ ನಾವು ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ ಅನ್ನ ಕೊಟ್ಟು ಆ ಒಂದು ಶೈಕ್ಷಣಿಕವಾಗಿ ಡೆವಲಪ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಸೊ ಹಾಗಾಗಿ ಸರ್ ಈ ತರ ನಿಮ್ ಏನೇ ಕೆಲಸ ಇದ್ರು ಕೂಡ ಎಲ್ಲಾ ಶಿಕ್ಷಕರಲ್ಲೂ ಕೂಡ ನಾನು ಮನವಿ ಮಾಡೋದು, ಏನೇ ಕೆಲಸ ಇದ್ರು ಕೂಡ ಸರ್ಕಾರಿ ಶಾಲೆಗೆ ಏನೇ ಅಭಿವೃದ್ಧಿ ಮಾಡ್ಬೇಕಾದ್ರೂ ಕೂಡ ಖಂಡಿತ ನಾವು ಸಪೋರ್ಟಿವ್ ಆಗಿರ್ತೀವಿ. ನಾವ್ ಹೇಳಿದ್ದೇನೆ ಮಾಡ್ತೀವಿ, ಮಾಡಕ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳೋದಿಲ್ಲ. ಈಗಾಗಲೇ ಎಷ್ಟು ಮಾಡಿದೀವಿ ಅಂತ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮ ಸಹಕಾರ ಹೀಗೆ ಇರ್ಲಿ, ನಮ್ಮ ಒಂದು ಉಪಕಾರ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೆಲ್ಲ ಕೂಡ ನಾನು ವಂದಿಸಿ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತಿಥಿ ಶಿಕ್ಷಕರಿಗೆ ಈಗ ವೇದಿಕೆ ಮೇಲೆ ಕೂಡ ವರ್ಷದ ಪೂರ್ತಿ ಚೆಕ್ ಅನ್ನು ಕೂಡ ಅವರು ಅತಿಥಿ ಶಿಕ್ಷಕರು ವಿತರಣೆ ಮಾಡ್ತಾ ಇದ್ದಾರೆ. ಆ ವಿತರಣೆ ಮಾಡ್ಬೇಕಂತಲೇ ಕೇಳ್ಕೊಂತ ಇದ್ದೀನಿ. ಎಲ್ಲಿ ಕಟ್ಟಿ ಚಪ್ಪಾಳೆ ಅವ್ರು ಪ್ರೇರಣೆ ಕೊಡ್ತಾರೆ, ಚಪ್ಪಾಳೆ ಹೊಡ್ಬೇಕು ಎಲ್ಲರೂ ಕೂಡ, ಹಿಂಗೆ ಎಲ್ಲ ಸುಮ್ಮನೆ ಇಲ್ಲ ಕೊಡ್ತಾ ಇದ್ದಾರೆ. ಅವ್ರಿಗೆ ಮುನೇಶ್ ಸರ್ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಆ ಭಗವಂತ ಕೊಡ್ಲಿ, ಮುಂದೆ ಕೂಡ ಒಂದು ಸಮಾಜ ಸೇವೆ ಮಾಡ್ಲಿ, ಒಂದು ದೊಡ್ಡ ಸ್ಥಾನ ಕೊಡಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತ ಇದ್ವಿ. ಖಂಡಿತ ಸರ್ ನಿಮ್ ದೇವರಿಗೆ ಒಳ್ಳೇದು ಮಾಡ್ತಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಶಾಲಾ ಪರವಾಗಿ ಹಾಗೂ